ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಜೋರಿನಿಂದ ಪ್ರಚಾರ ಮಾಡ್ತಾ ಇದ್ದಾರೆ. ಅದೇ ರೀತಿ BJP ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಮೊನ್ನೆ ದೊಡ್ಡ ಪ್ರಮಾಣದಲ್ಲಿ ನಾಮಪತ್ರವನ್ನು ಸಲ್ಲಿಸಿದರು. ಸಾವಿರಾರು ಜನ ಸಂಖ್ಯೆಯಲ್ಲಿದ್ದರು. ಅದಕ್ಕೂ 5 ದಿವಸ ಮುಂಚೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೂಡ ಮೆರವಣಿಗೆ ಮೂಲಕ ಅವರು ಕೂಡ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಒಟ್ಟಾರೆ ಈ ಎರಡು ಅಭ್ಯರ್ಥಿಗಳು ಬಿರುಸಿನಿಂದ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ನೋಡಿದರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಹೆಚ್ಚು ಚಾನ್ಸ್ ಇದೆ. ಯಾಕಂದರೆ 5 ಜನ ಶಾಸಕರಿದ್ದಾರೆ. ರಾಮದುರ್ಗದಲ್ಲಿ ಅಶೋಕ್ ಪಟ್ಟಣ ಅವರು ಕಾಂಗ್ರೆಸ್ ಶಾಸಕರು. ನಂತರ ಸೌದತ್ತಿಯಲ್ಲಿ ವೈದ್ಯ ಇದ್ದಾರೆ, ಅವರು ಕೂಡ ಕಾಂಗ್ರೆಸ್ ಶಾಸಕರು. ಬೈಲಹೊಂಗಲದಲ್ಲಿ ಅಲ್ಲಿ ಕೂಡ ಕೌಜಲಿಗೆ ಅವರು ಕಾಂಗ್ರೆಸ್ ಶಾಸಕರು. ಬೆಳಗಾವಿ ಉತ್ತರದಲ್ಲಿ ರಾಜು ಸೇಠ್ ಅವರು ಕಾಂಗ್ರೆಸ್ ಶಾಸಕರು. ಮತ್ತು ಖುದ್ದು ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶಾಸಕರು ಮತ್ತು ಮಂತ್ರಿಗಳು ಕೂಡ. ಬಹಳಷ್ಟು ಪ್ರೀತಿ ವಿಶ್ವಾಸ ತಾವೆಲ್ಲರೂ ನಮ್ಮ ಪಕ್ಷದ ಮೇಲೆ ಇಟ್ಟಿದ್ದೀರಾ. ಮುಂಬರುವಂತ ದಿನದಲ್ಲಿ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ಬೆಳಗಾವಿ ಬರೀ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಅನ್ನೋದಕ್ಕೆ ಸೀಮಿತವಾಗಬಾರ್ದು. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಸರ್ಕಾರ ಇದೆ. ಸತೀಶ್ ಅಣ್ಣ ಜಾರಕಿಹೊಳಿ ಅವರ ನಾಯಕತ್ವದಲ್ಲಿ ಬೆಳಗಾವಿ ಪಾರ್ಲಿಮೆಂಟ್ ಅನ್ನ ಬಹಳಷ್ಟು ಅಭಿವೃದ್ಧಿ ಪಥದಲ್ಲಿ ನಾವೆಲ್ಲರೂ ತೆಗೆದುಕೊಂಡು ಹೋಗಬೇಕು. ನಮ್ಮ ಸರ್ಕಾರ ಇದೆ, ಇನ್ನೂ 4 ವರ್ಷ ಆಡಳಿತವನ್ನ ಮಾಡ್ತೀವಿ. ಯಾರು ಎಷ್ಟೇ ಏನೇ ಕೂಗಾಡಿದ್ರು ಕೂಡ ಸುಭದ್ರವಾಗಿ ಇನ್ನು 4 ವರ್ಷ ಸರ್ಕಾರವನ್ನ ಆಡಳಿತ ಮಾಡ್ತೀವಿ ಅಂತ ನಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಮುಂದೆ ನೋಡ್ರಿ, ಮೀಡಿಯಾದವ್ರು ನೀವೇ ಲೇಟ್ ಮಾಡ್ತಾ ಇದ್ದೀರಪ್ಪ. ಮುಂಬರುವಂತ 22 ದಿನ ನಾವು ನೀವೆಲ್ಲ ಬಹಳಷ್ಟು ಸತರ್ಕ ಆಗಿರ್ಬೇಕು, ಎಚ್ಚರದಿಂದ ಇರಬೇಕು. ಯಾಕಂತಂದ್ರೆ ನಮ್ಮ ವಿರೋಧ ಪಕ್ಷದವರು ಕುತಂತ್ರವನ್ನ ಮಾಡ್ತಾರೆ. ಏನಾದ್ರೂ ಮಾಡಿ ನಮ್ಮ ತೇಜೋವಧವನ್ನ ಮಾಡಬೇಕು, ನಮ್ಮ ವಾಯನನ್ನ ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಮಾಡ್ತಾರೆ. ವಿರೋಧ ಪಕ್ಷದವ್ರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಾವು ಕಾಂಗ್ರೆಸ್ ಪಕ್ಷದವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಡ್ಲಿಕ್ಕೆ ಪ್ರಾಣವನ್ನೇ ಬಲಿಯಾಗಿ ಕೊಟ್ಟಂತ ತ್ಯಾಗವನ್ನ ಮಾಡಿದಂತ ಪಕ್ಷದವರು ನಾವು. ನೀವೆಷ್ಟೇ ಕುತಂತ್ರವನ್ನ ಮಾಡಿದ್ರು ಕೂಡ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು, ನಾಯಕರು ನಾವೆಲ್ಲರೂ ಗಟ್ಟಿಯಾಗಿದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಂದೇಶವನ್ನ ಕೊಡಬೇಕಾಗಿದೆ ಬಂಧುಗಳೇ. ಇಡೀ ಭಾರತ ದೇಶ ಕರ್ನಾಟಕ ರಾಜ್ಯವನ್ನ ನೋಡ್ತಾ ಇದೆ. ಭಾರತ ದೇಶಕ್ಕೆ ಬೆಳಗಾವಿಯಿಂದ ಮತ್ತು ಚಿಕ್ಕೋಡಿಯಿಂದ ಯುವಕರಾದಂತ ಮೃಣಾಲ್ ಹೆಬ್ಬಾಳ್ಕರ್ನ ಮತ್ತು ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಗೆಲ್ಲಿಸಿ ಡೆಲ್ಲಿಗೆ ಕಳಿಸುವ ಮೂಲಕ ಇಡೀ ಬೆಳಗಾವಿಯ ಪತಾಕೆಯನ್ನ ಡೆಲ್ಲಿಯ ಕೋಟೆಯಲ್ಲಿ, ಕೆಂಪು ಕೋಟೆಯಲ್ಲಿ ಹಾರಿಸೋಣ ಅಂತ ಹೇಳ್ತಾ ಈ ಒಂದು ರ್ಯಾಲಿಯಲ್ಲಿ. ಆದರೆ BJPಯಲ್ಲಿ ಕೇವಲ 3 ಜನ BJP ಶಾಸಕರಿದ್ದಾರೆ. ಅರಬಾವಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು, ಗೋಕಾಕದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮತ್ತು ಬೆಳಗಾವಿ ದಕ್ಷಿಣದಲ್ಲಿ ಅಭಯ ಪಟೇಲ್ ಇದ್ದಾರೆ. ಇಲ್ಲಿ ಏನಾದರೂ ಹೆಚ್ಚು ಮತಗಳನ್ನು BJP ಅಭ್ಯರ್ಥಿ ಪಡೆದರೆ ಗೆಲ್ಲುವಂಥ ಸಾಧ್ಯತೆ ಕೂಡ ಇದೆ, ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ.
ಅದನ್ನು ಈ 5 ಜನ ಶಾಸಕರು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ. ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಪ್ರಚಾರವನ್ನು ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೆ ಹೋಗಿ ಭೇಟಿಗಳನ್ನು ನೀಡ್ತಾ ಇದ್ದಾರೆ. ನಂತರ ಮನೆಯಲ್ಲೇ ಕುಳಿತುಕೊಂಡು MLC ಚನ್ನರಾಜ ಹಟ್ಟಿಹೊಳಿ ಸೂತ್ರವನ್ನು ಹೆಂತಾ ಇದ್ದಾರೆ. ರಾಜಕಾರಣದಲ್ಲಿ ಅತ್ಯಂತ ಚಾಣಾಕ್ಷಿ MLC ಅಂತ ಹೇಳ್ಬೋದು. ತಮಗೆ ಗೊತ್ತಿದೆ 11 ಜನ BJP ಶಾಸಕರಿದ್ದರೂ ಕೂಡ ಇವರು MLC ಆದರು. ಇಲ್ಲಿ ಅವರೇ ಚಾಣಾಕ್ಷತನವನ್ನು ತೋರಿಸ್ಕೊಡ್ತದೆ. ಈಗ ಅವರೇ ಟಿಕೆಟ್ ತಂದು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಬೇಡಾಗಿತ್ತು. ಆದರೆ ಈ ಬಾರಿ ಚಾನ್ಸ್ ಬಿಡೋದು ಬೇಡ. ಯಾಕಂದರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಇದೆ, ಕ್ಷೇತ್ರದಲ್ಲಿ ಕೂಡ ಗ್ಯಾರಂಟಿ ಹವಾ ಇದೆ. ಈ ಹವಾದಲ್ಲ ಲಾಭ ಪಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ MLC ಚನ್ನರಾಜ ಹಟ್ಟಿಹೊಳಿ ಅವರು ಇದ್ದಿದ್ದರಿಂದ ಅವರು ಫೋರ್ಸಾಗಿ ಟಿಕೆಟ್ ತಂದಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ನಂತರ ಜಗದೀಶ್ ಶೆಟ್ಟರ್ ಅವರು ಕೂಡ ಹಿಂದೆ ಬಿದ್ದಿಲ್ಲ. ಅವರು ಕೂಡ ಪ್ರಚಾರವನ್ನು ಮಾಡ್ತಾಯಿದ್ದಾರೆ. ಒಟ್ಟು ಈ 3 ಕ್ಷೇತ್ರಗಳಲ್ಲಿ ಬೆಳಗಾವಿ ದಕ್ಷಿಣ, ಅರಬಾವಿ ಮತ್ತು ಗೋಕಾಕದಲ್ಲಿ ನಾನು ಹೆಚ್ಚು ಮತ ಪಡೆದರೆ ನಾನು ಗೆಲ್ತೇನೆ. ನಂತರ ನಾನು ಹೊರಗಿನವನಲ್ಲ, ಇಲ್ಲೇ ಮನೆ ಮಾಡ್ತೇನೆ, ಇಲ್ಲೇ ಇರ್ತೇನೆ, ಬೆಳಗಾವಿ ಯಾವಾಗಲೂ ನಾನು ಮೋಸ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಹೊರಗಿನವರು, ಇಲ್ಲಿ ಬಂದು ಏನು ಮಾಡ್ತಾರೆ, ಮುಖ್ಯಮಂತ್ರಿ ಇದ್ದಾಗ ಬೆಳಗಾವಿ ಜಿಲ್ಲೆಗೆ ಅನ್ಯಾಯ ಮಾಡಿದ್ದಾರೆ ಅನ್ನುವಂಥ ಸಂದೇಶವನ್ನು ಭಾಷಣಗಳಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ಗ್ಯಾರಂಟಿ ಹವಾದಿಂದ ಕಾಂಗ್ರೆಸ್ ಮುಂದಿದೆ ಅಂತ ಹೇಳ್ಬೋದು. BJP ಅವರ ಪ್ರಣಾಳಿಕೆಯಲ್ಲಿ ಅಷ್ಟೊಂದು ಹೇಳಿಕೊಳ್ಳುವಂಥ ಯಾವುದು ಉದ್ದೇಶ ಇಲ್ಲ, ಕೇವಲ ಭರವಸೆಗಳಿವೆ. ನಂತರ ಮೋದಿ ಗ್ಯಾರಂಟಿ ಇದೆ, ಆದರೆ ಕಾಂಗ್ರೆಸ್ ಅವರು ಹಾಗಿಲ್ಲ, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ನಂತರ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ನಾವು ದೇಶದ ಇಡೀ ಮಹಿಳೆಯರಿಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಣವನ್ನು ನಾವು ನೀಡ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಒಟ್ಟಾರೆ ಈ ಇಬ್ಬರು ಅಭ್ಯರ್ಥಿಗಳು ಜೋರಿನಿಂದಲೇ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಜಗದೀಶ್ ಶೆಟ್ಟರ ಪರವಾಗಿ ಹೇಳಿಕೊಳ್ಳುವಂಥ ಜಿಲ್ಲಾ ಮಟ್ಟದ ನಾಯಕರು ಇಲ್ಲವೇ ಇಲ್ಲ. ಇದ್ದರೂ ಕೂಡ ಮೌನ ಇದ್ದಾರೆ. ಕೇವಲ ಪತ್ರಿಕಾಗೋಷ್ಠಿಯಲ್ಲಿ ಬಂದು ಹಾಜರಿರ್ತಾರೆ ಅಷ್ಟೇ. ನಂತರ ಇವರು ಮನೆಗೆ ಹೋಗಿ ಸೇರಿದರೆ ಹೊರಗೆ ಬರೋದಿಲ್ಲ. ಜಗದೀಶ್ ಶೆಟ್ಟರ್ ಅವರು ಒಬ್ಬರೇ ಪ್ರಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಹೇಳಿಕೊಳ್ಳುವಂಥದ್ದಿಲ್ಲ. ಹಿರಣ್ಣ ಕಡಾಡಿ ರಾಜ್ಯಸಭಾ ಸದಸ್ಯರು ಪ್ರಚಾರವನ್ನು ಮಾಡ್ತಾಯಿದ್ದಾರೆ. ನಂತರ ಅಭಯ ಪಾಟೀಲರು ಅವರು ಕೂಡ ಪ್ರಚಾರ, ಈ ಇಬ್ಬರನ್ನು ಬಿಟ್ಟರೆ ಕೇವಲ ಎಲ್ಲರೂ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ನೋಡಬೇಕು, ಕಾದು ನೋಡಬೇಕು ಜೂನ್ 4ರವರೆಗೆ ಯಾವ ರೀತಿ ರಿಸಲ್ಟ್ ಬರ್ತದೆ ಆವತ್ತಿನ ದಿವಸ. ಒಟ್ಟಾರೆ ಕಾಂಗ್ರೆಸ್ ಈಗ ಸದ್ಯಕ್ಕೆ ಮುಂದಿದೆ ಅಂತ ಹೇಳ್ಬೋದು. ನಾಳೆ ಮತ್ತೊಂದು ನೋಡಿ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.